ಅಮ್ಮಂದಿರ ಜಗತ್ತೇ ಅಂತಹದು. ಅದು ನಿಸ್ವಾರ್ಥದ ಜಗತ್ತು, ಒಲುಮೆಯ ಪ್ರಪಂಚ. ಆಕಾಶದೆತ್ತರ ಪ್ರೀತಿ, ಅಸಾಧಾರಣ ಮಮತೆ, ಲೆಕ್ಕಕ್ಕೂ ನಿಲುಕದ ವಾತ್ಸಲ್ಯ. ಆಹಾ, ಮೀರಿಸುವುದುಂಟೆ ಈ ಸಂಬಂಧವ. ನನ್ನ ಅಮ್ಮ ಜೀವಂತ ದೇವತೆ, ನನ್ನ ಪಾಲಿಗೆ ಅಪರಂಜಿ ಮನಸ್ಸಿನ ಒಡನಾಡಿ ಆಕೆ. ಮಣ್ಣಿನ ಮುದ್ದೆಯಂತಿದ್ದ ನಮ್ಮನ್ನ ಸುಂದರ ಶಿಲೆಯಾಗಿ, ಜವಾಬ್ದಾರಿಯುತ ನಾಗರಿಕರಾಗಿ, ಉತ್ತಮ ವ್ಯಕ್ತಿತ್ವದ ಪ್ರಜೆಯಾಗಿ ನಿರ್ಮಿಸಿದ ಶಿಲ್ಪಿ ನನ್ನಮ್ಮ. ಜೀವನವೆಂಬ ಪಯಣದಲ್ಲಿ ಆಕೆ ಗಳಿಸಿದ್ದೆಷ್ಟೋ ಗೊತ್ತಿಲ್ಲ, ಆದರೆ ನಿಸ್ವಾರ್ಥ ಪ್ರೀತಿ, ಕಾಳಜಿ, ಏನೇ ಆದರೂ ಸಾಧನೆ ಮಾಡಬಲ್ಲಂತಹ ದಿಟ್ಟತನದ ಅಡಿಪಾಯ, ಅಂಧಕಾರದ ಹಾದಿಗೆ ಜ್ಞಾನದ ದೀವಿಗೆಯನ್ನ ಇತ್ತು ದಾರಿ ತೋರಿದ ಗುರು ನನ್ನಮ್ಮ. ಜೀವನವನ್ನ ರೂಪಿಸಿದ ಶಿಲ್ಪಿಯಾಗಿ, ಸಿಹಿ ಸ್ನೇಹವನ್ನ ಹಂಚುವ ಗೆಳತಿಯಾಗಿ, ಸದಾ ಪ್ರೇರಣೆ ನೀಡುವ ಒಲುಮೆಯ ಜೀವವಾಗಿ, ಒಬ್ಬ ಆದರ್ಶಮಯ ತಾಯಿಯಾಗಿ ಕಾಣುತ್ತಾಳೆ ನನ್ನಮ್ಮ. ಆಕೆಯ ಅಂತಃಕರಣದಲ್ಲಿ ತಾಳ್ಮೆ ಎಂಬ ಪದಕ್ಕೆ, ಕ್ಷಮೆ ಎಂಬ ಪದಕ್ಕೆ ಬಹಳಷ್ಟು ಅರ್ಥವಿದೆ ಎಂಬುದು ಸಾರ್ವಕಾಲಿಕ ಸತ್ಯ. ಪ್ರತಿದಿನವೂ ಅಮ್ಮಂದಿರ ದಿನ. ನಮ್ಮ ಬದುಕಿಗಾಗಿ ಹಗಲಿರುಳು ದುಡಿಯುತ್ತಿರುವ ನನ್ನ ಅಮ್ಮನಿಗೆ ಕೃತಜ್ಞತೆ ಎಂಬ ಪದವನ್ನ ನಾನು ನನ್ನ ಜೀವನದುದ್ದಕ್ಕೂ ಮೀಸಲಿಡುತ್ತೇನೆ. ಜೀವನದಲ್ಲಿ ಋಣ ತೀರಿಸಲು ಸಾಧ್ಯವೇ ಇಲ್ಲ ಎಂಬುದು ತಾಯಿಯ ಪ್ರೀತಿಗೆ ಮಾತ್ರ. ಅಮ್ಮ, ಪ್ರತಿದಿನ ನಿಮಗಾಗಿ ವಂದಿಸುತ್ತೇನೆ. ಪ್ರತಿನಿತ್ಯ ನಮಗಾಗಿ ಬದುಕುತ್ತಿರುವ ನನ್ನ ಅಮ್ಮನಿಗೆ ಹಾಗೂ ಎಲ್ಲ ತಾಯಂದಿರಿಗೆ ವಿಶ್ವ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು. ಹಾಯ್, ನಮಸ್ಕಾರ. ನಾನು ನವೀನ್ ಸೋಳಿಕೆ, ನನ್ನಮ್ಮ ಲಲಿತಾ ಸೋಳಿಕೆ. ಈ ವರ್ಷದ ಮದರ್ಸ್ ಡೇಗೆ ನಾನು ನನ್ನ ವರ್ಕ್ ಮಾಡೋ ಪ್ಲೇಸ್ ಇಟಲಿಯಿಂದ ಅಮ್ಮನಿಗೆ ವಿಶ್ವಾಸ ಹೇಳ್ತಾಳೆ. ಅಮ್ಮನ ಬಗ್ಗೆ ಮಾತಾಡೋದಾದ್ರೆ, ನನ್ನ ಅಮ್ಮನ ಬಗ್ಗೆ ತುಂಬ ಒಟ್ಟು ಒಂದು ಬುಕ್ಕೇ ಬರೋಕ್ಕೆ. ಆದರೆ ಒಂದಮ್ಮ ಹೇಳಿ ಕೊಟ್ಟದು, ಕಷ್ಟಪಟ್ಟು ದುಡ್ಡು ಯಾರ ಮೇಲೆ ಡಿಪೆಂಡ್ ಆಗಬೇಡ, ನಿನ್ನ ಕೆಲಸ ನೀನೇ ಮಾಡೋಕು. ಆದ ಕಾರಣ ನಾನು ಇಲ್ಲಿ ಈ ಪ್ಲೇಸಿಗೆ ಬಂದಾಳೆ. ನಿಮ್ಮ ಕನಸುಗಳು ಈಡೇರಿಸಿಕನ ಬಂದಾಳಮ್ಮ. ನಿಮ್ಮ ಕನಸು, ನಿಮ್ಮ ಪರಿಶ್ರಮ ಯಾವತ್ತೂ ನಾವು ವ್ಯರ್ಥ ಮಾಡಿಕೆ ಬಿಡಿಕಿಲ್ಲ. ಸುದ್ದಿದಕ್ಕೆ ಧನ್ಯವಾದ. ಅಮ್ಮನ ಜಾಗವನ್ನು ಯಾರಿಂದಲೂ ತುಂಬಿಸಲು ಸಾಧ್ಯವಿಲ್ಲ. ಅಮ್ಮ ಮಕ್ಕಳಿಗಾಗಿ ಎಷ್ಟೋ ತ್ಯಾಗಗಳನ್ನು ಮಾಡ್ತಾಳೆ. ನನ್ನ ಅಮ್ಮನಿಗೆ 4 ಹೆಣ್ಣು ಮಕ್ಕಳು. ನನ್ನ ಅಮ್ಮ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಪ್ರೀತಿ ಕೊಟ್ಟಿದ್ದಾಳೆ, ಬೆಳೆಸಿದ್ದಾಳೆ, ಕಳಿಸಿದ್ದಾಳೆ. ಅವಳಿಗೆ ಹ್ಯಾಪಿ ಮದರ್ಸ್ ಡೇ. ಎಲ್ಲ ಅಮ್ಮಂದಿರಿಗೂ ಅಮ್ಮಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಅಂಶಿಕಾ ಪ್ರಸಾದ್. ನಾನು ಆತ್ಮಿಕಾ ಪ್ರಸಾದ್. ಸೊ ನಾವು ಬೇಸಿಕ್ಲಿ ಈ ಥರ ಎಮೋಷ್ನಲ್ ಟಾಕ್ಸ್ ಎಲ್ಲ ಮಾಡೋದಿಲ್ಲ, ಯಾಕಂದರೆ ಮನೇಲಿ ನಾವು ಫ್ರೆಂಡ್ಸ್ ಥರ ಇರ್ತೀವಿ. ಮೋರ್ ದೆನ್ ಅಮ್ಮ ಮಕ್ಕಳು ನಾವು ಫ್ರೆಂಡ್ಸ್ ಥರ ಇರ್ತೀವಿ, ತುಂಬ ಫ್ರೆಂಡ್ಲಿ ಆಗಿರ್ತೀವಿ. ಸೊ ನಮ್ಮ ಅಮ್ಮನ ಹೆಸರು ಅಮಿತಾ ಪ್ರಸಾದ್. ಅವರು ಆಲ್ಮೋಸ್ಟ್ 21-22 ಇಯರ್ಸಿಂದ ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ತುಂಬ ಇಂಡಿಪೆಂಡೆಂಟ್. ಸೊ ಈ ವಿಡಿಯೋ ಮುಖಾಂತರ ನಾವು ಅಮ್ಮಂಗೆ 3 ವಿಷಯಕ್ಕೆ ಥ್ಯಾಂಕ್ ಯು ಹೇಳಬೇಕಂತ ಇಷ್ಟಪಡ್ತೇವೆ. ಸೊ ಫಸ್ಟ್ ಬಂದು ಅವ್ರು ನಮ್ಮನ್ನು ತುಂಬ ಟಾಲರೇಟ್ ಮಾಡ್ಕೊಂಡಿದ್ದಾರೆ ಇಷ್ಟರವರೆಗೆ. ಸೆಕೆಂಡ್ ವಿಷಯ ಏನಂದರೆ, ಶಿ ಬೀಯಿಂಗ್ ಅ ಇಂಡಿಪೆಂಡೆಂಟ್ ವುಮೆನ್ ನಮ್ಮನ್ನು ಇಂಡಿಪೆಂಡೆಂಟ್ ಹೇಗೆ ಆಗಿರೋದಂತ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಆ್ಯಂಡ್ ಥರ್ಡ್ ಬಟ್ ನಾಟ್ ಲೀಸ್ಟ್, ಅವರು ನಾವು ಏನೇ ಮಾಡೋದಿದ್ರು ಅಥವಾ ಯಾವುದೇ ವಿಷಯಕ್ಕೆ ನಮಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಯಾವತ್ತೂ ಹೇಳೋದಿಲ್ಲ. ಮೋಟಿವೇಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಯಾಕಂದರೆ ಅವರು ಬ್ಯೂಟಿಷಿಯನ್ ಅಂದರೆ ಆಬ್ವಿಯಸ್ಲಿ ಬೆಳಿಗ್ಗೆ ಬೇಗ ಒಂದು 3 ಗಂಟೆ 2 ಗಂಟೆಗೆಲ್ಲ ಇದ್ದು, ಕೆಲವೊಮ್ಮೆ ಮನೇಲೇ ಇರೋದಿಲ್ಲ ಅವರು. ನೆಕ್ಸ್ಟ್ ಒಂದಿನ ಹಾಲ್ಟಿಗೆಲ್ಲ ಹೋಗ್ತಾರೆ. ಸೊ ಬೆಳಿಗ್ಗೆ ಬೇಗ ಇದ್ದು ಅವರಿಗೆ ಸರಿಯಾದ ಟೈಮಲ್ಲಿ ಮಾಡಿಕೊಡೋಕ್ಕೆಲ್ಲ ಹೋಗ್ತಾರೆ. ಸೊ ಆ ರೀಸನಿಂದ ನಮಗೆ ಬ್ರೇಕ್ಫಾಸ್ಟ್ ಆಗಿರಲಿ ಎಲ್ಲ ಪ್ರಿಪೇರ್ ಮಾಡಿಯೇ ಹೋಗ್ತಾರೆ. ಎಲ್ಲ ಮೊದಲೇ ಪ್ರಿಪೇರ್ ಮಾಡಿಟ್ಟು ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿಬಿಟ್ಟೇ ಹೋಗಿರ್ತಾರೆ. ಆ್ಯಂಡ್ ತುಂಬ ಸಪೋರ್ಟಿವ್, ತುಂಬ ಕೇರಿಂಗ್, ತುಂಬ ಇನ್ಸ್ಪೈರಿಂಗ್ ಆ್ಯಂಡ್ ತುಂಬ ಮೋಟಿವೇಟ್ ಮಾಡ್ತಾರೆ. ಆ್ಯಂಡ್ ಸೊ ಯೂಶಲಿ ನಮಗೆ ಎಲ್ಲೂ ಅಮ್ಮನಿಗೆ ಥ್ಯಾಂಕ್ಸ್ ಅಥವಾ ಸಾರಿ ಹೇಳಲಿಕ್ಕೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಅಮ್ಮನಿಗೆ ಮೇನ್ ಸಪೋರ್ಟ್ ಆಗಿರೋದು ನಮ್ಮಪ್ಪ. ಸೊ ಅವರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಸಾರಿ. ಆ್ಯಂಡ್ ತುಂಬ ವಿಷಯಕ್ಕೆ ಅಮ್ಮನಿಗೆ ಸಾರಿ ಥ್ಯಾಂಕ್ ಯು ಅದೆಲ್ಲ ಹೇಳಲಿಕ್ಕಾಗಲಿಲ್ಲ. ಆ್ಯಂಡ್ ಮೇ ಬಿ ಇದು ಒಂದು ಒಳ್ಳೆಯ ಸಮಯ ಅವರಿಗೆ ಥ್ಯಾಂಕ್ ಯು ಅಥವಾ ಸಾರಿ ಹೇಳಲಿಕ್ಕೆ.
ಸೊ ವಿ ಆರ್ ರಿಯಲಿ ಸಾರಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ. And thank you for Everything. all the ಸ್ಯಾಕ್ರಿಫೈಸಸ್ ಏನೇ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಬಟ್ ಥ್ಯಾಂಕ್ ಯು. Yeah. Once again, happy Mother's Day to all mothers. Thank you. Thank you. I love you, I love you, I love you, mommy. Rangamande tumbis, rangamande tumbis. Namma tindi tinsale, star maastare, school ke kattulokale, homework ಮಾಡ್ತಾಳೆ, ಆಟ ಆಗ್ತಾಳೆ, ಪೆಟ್ಟು ಕಟ್ಟಲೆ, ತಪ್ಪು ಮಾಡಿದ್ಲಿ. I love you, I love you, I love you, mommy. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಹೆಸರು ಪ್ರಮಾ. ಇವತ್ತು ಮದರ್ಸ್ ಡೇ ಪ್ರಯುಕ್ತ ನನ್ನ ಅಮ್ಮನ ಬಗ್ಗೆ ಕೆಲವು ಭಾವನೆಗಳನ್ನು ಕವನದ ರೂಪದಲ್ಲಿ ಹಂಚಿಕೊಳ್ಳಲು ನನಗೆ ತುಂಬ ಸಂತೋಷವಾಗ್ತಿದೆ. ಅಮ್ಮ, ನೀವು ನನ್ನ ಜೀವನದ ದೊಡ್ಡ ಶಕ್ತಿ. ನಿಮ್ಮ ಪ್ರೀತಿಯಿಂದಲೇ ನಮ್ಮ ಮನೆಯಲ್ಲಿದೆ ಸಂತೋಷ ಮತ್ತು ನೆಮ್ಮದಿ. ನಾನು ಏನಾದರೂ ಸಾಧಿಸಬೇಕು ಅಂದಾಗ ನನಗಿಂತ ಹೆಚ್ಚು ಖುಷಿ ಪಡುವವರು ನೀವು. ನನ್ನ ಕನಸುಗಳಿಗೆ ಧೈರ್ಯ ನೀಡಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಂಬಲವಾಗಿ ನಿಂತವರು ನೀವು. ನಾನು ಕೇಳುವ ಮುಂಚೆಯೇ ನನಗೆ ಏನು ಬೇಕು ಅಂತ ಅರ್ಥ ಮಾಡಿಕೊಳ್ತೀರಾ. ನನ್ನ ಪ್ರತಿಯೊಂದು ಅವಶ್ಯಕತೆಗಳನ್ನು ಪ್ರೀತಿಯಿಂದ ಗಮನಿಸುತ್ತೀರಾ. ನನ್ನ ಓದು, ಡ್ಯಾನ್ಸ್, ಸಾಂಸ್ಕೃತಿಕ ಚಟುವಟಿಕೆ ಎಲ್ಲದರಲ್ಲೂ ನನ್ನನ್ನು ಪ್ರೋತ್ಸಾಹಿಸಿದ್ದು ನೀವು. ನಾನು ಮೊದಲಿಗೆ ಭರತನಾಟ್ಯವನ್ನು ಇಷ್ಟಪಡ್ತಿರಲಿಲ್ಲ, ಆದರೆ ನಿಮ್ಮ ಬೆಂಬಲದಿಂದ ಇವತ್ತು ಅದೇ ನನ್ನ ಜೀವನದ ಪ್ಯಾಷನ್ ಆಗಿದೆ. ಚಿಕ್ಕ ವಯಸ್ಸಿನಿಂದಲೇ ಸ್ವತಂತ್ರವಾಗಿ ಬದುಕೋ ಧೈರ್ಯ, ಎಲ್ಲರನ್ನು ಗೌರವಿಸೋದು ಮತ್ತು ಜೀವನದ ಮೌಲ್ಯಗಳನ್ನು ಕಲಿಸಿದ್ದೀರಾ. ನಮ್ಮ ಸಂತೋಷಕ್ಕಾಗಿ ಎಷ್ಟೋ ಕಷ್ಟಗಳನ್ನು ಮೌನವಾಗಿ ಸಹಿಸಿದ್ದೀರಾ. ಆದರೂ ಯಾವಾಗಲೂ ಮುಖದಲ್ಲಿ ನಗು ಇಟ್ಟು ನಮ್ಮನ್ನು ಖುಷಿಯಾಗಿಟ್ಟಿದ್ದೀರಾ. ನಿಜ ಹೇಳಬೇಕೆಂದರೆ ಅಮ್ಮ, ನಿಮ್ಮಂತಹ ತಾಯಿಯನ್ನು ಪಡೆದಿರೋದು ನನ್ನ ಜೀವನದ ಅತ್ಯಂತ ದೊಡ್ಡ ಭಾಗ್ಯ. ಥ್ಯಾಂಕ್ ಯು ಅಮ್ಮ. ಹ್ಯಾಪಿ ಮದರ್ಸ್ ಡೇ. ಎಲ್ಲ ತಾಯಂದಿರಿಗೆ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ನಾನು ಹೇಳುವುದಾದರೆ, ತಾಯಿಯೇ ನನ್ನ ಮೊದಲ ದೇವರು. ಮಗುವಿನ ಮೊದಲ ಮಾತೆ ಅಮ್ಮ. ನನ್ನ ಜೀವನದಲ್ಲಿ ಅಮ್ಮ ಮಹತ್ವದ ಪಾತ್ರವನ್ನು ವಹಿಸಿದ್ದಾಳೆ. ನಾನು ವಿಶೇಷ ಚೇತನರಾಗಿದ್ದರಿಂದ ನನ್ನ ವಿದ್ಯಾಭ್ಯಾಸ, ದೈನಂದಿನ ಕೆಲಸಗಳು ಮತ್ತು ಮನೆ ಕೆಲಸದ ಜೊತೆಗೆ ಅವಳು ಶ್ರಮಿಸುತ್ತಾಳೆ. ಅಮ್ಮನ ಋಣವನ್ನು ನಾವು ಯಾವತ್ತೂ ಕೂಡ ತೀರಿಸಲಾಗುವುದಿಲ್ಲ. ಬೆಲೆ ಕಟ್ಟಲಾಗದ ಮಾಣಿಕ್ಯ ಎಂದರೆ ಅಮ್ಮ. ನನ್ನ ಅಮ್ಮ ನನಗೆ ಹೆಮ್ಮೆ. ಧನ್ಯವಾದಗಳು. ಇಂದು ನಾನು ಮಾತನಾಡಲು ಇಚ್ಛಿಸುವ ವಿಷಯ ನನ್ನ ಅಮ್ಮ. ಈ ಒಂದು ಪದದಲ್ಲಿ ತ್ಯಾಗ ಇದೆ, ಪ್ರೀತಿ ಇದೆ ಮತ್ತು ಸಂಪೂರ್ಣ ಜಗತ್ತೇ ಇದೆ. ನನ್ನ ಅಮ್ಮ ಮಮತಾ. ಹೆಸರಿನಲ್ಲೇ ಮಮತೆ ಇದೆ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶಕಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ನನ್ನ ಜೀವನದ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ನನ್ನ ಅಮ್ಮ. ನಾನು ಸಂತೋಷದಲ್ಲಿದ್ದಾಗ ನನ್ನ ಜೊತೆ ನಗುವವರು ನನ್ನ ಅಮ್ಮ. ನಾನು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಪ್ರೇರಣೆ ನೀಡುವವರು ನನಗೆ ನನ್ನ ಅಮ್ಮ. ಇವರ ಆಶೀರ್ವಾದ ಹಾಗೂ ಪರಿಶ್ರಮದಿಂದಲೇ ನಾನು ಜೀವನದಲ್ಲಿ ಯಶಸ್ವಿಯನ್ನು ಪಡೆಯಬಹುದು. ನೀವು ನನ್ನ ಪಾಲಿನ ಅತ್ಯಂತ ದೊಡ್ಡ ಶಕ್ತಿ. ನಾನು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಪ್ರೇರಣೆ ನೀಡುವವರು ನನಗೆ ನನ್ನ ಅಮ್ಮ. ನಾನು ಯಶಸ್ವಿಯಾಗಲು ಕಾರಣ ನನ್ನ ಅಮ್ಮನ ಪರಿಶ್ರಮ ಹಾಗೂ ಆಶೀರ್ವಾದ. ಇವರು ನನಗೆ ಮೌಲ್ಯಗಳನ್ನು, ಮಾನವೀಯತೆ, ತ್ಯಾಗ, ಪ್ರೀತಿ, ಗೌರವ ಇತ್ಯಾದಿಗಳನ್ನು ಹೇಳಿಕೊಟ್ಟಿರುತ್ತಾರೆ. ಅಮ್ಮ, ನೀವು ನನಗೆ ದೊರೆತಂತ ಅತ್ಯಂತ ಅಮೂಲ್ಯವಾದ ಉಡುಗೊರೆ. ನೀವೇ ನನ್ನ ಪಾಲಿನ ಭಾಗ್ಯ. ನಾನು ಯಾವಾಗಲೂ ನಿಮ್ಮನ್ನು ಹೆಮ್ಮೆ ಪಡಿಸುವ ಮಗಳಾಗಿರಲು ಪ್ರಯತ್ನಿಸುತ್ತೇನೆ. ನಿಮ್ಮ ಪ್ರೀತಿ, ತ್ಯಾಗ, ಗೌರವ ಇದನ್ನು ವರ್ಣಿಸಲು ಪದವೇ ಇಲ್ಲ. ನನ್ನ ಪ್ರಿಯ ಅಮ್ಮನಿಗೂ ಹಾಗೂ ಎಲ್ಲಾ ತಾಯಂದಿರಿಗೂ ಮಾತೃ ದಿನದ ಶುಭಾಶಯಗಳು. ಧನ್ಯವಾದಗಳು. ಅಮ್ಮ ಎಂದರೆ ಪ್ರೀತಿ, ಅಮ್ಮ ಎಂದರೆ ತ್ಯಾಗ, ಅಮ್ಮ ಎಂದರೆ ಸಹನೆಯ ಮತ್ತೊಂದು ಹೆಸರು. ನಮ್ಮ ಜೀವನದ ಮೊದಲ ಗುರು ಅಮ್ಮ, ಮೊದಲ ಸ್ನೇಹಿತೆ ಮತ್ತು ಮೊದಲ ಪ್ರೇರಣೆ. ನಾವು ಈ ಜಗತ್ತನ್ನು ನೋಡುವ ಮೊದಲು ನಮ್ಮ ಬಗ್ಗೆ ಕನಸು ಕಾಣುವವಳು ನಮ್ಮ ಅಮ್ಮ. ನಮ್ಮ ಸಂತೋಷಕ್ಕಾಗಿ ತನ್ನ ಎಲ್ಲ ಕಷ್ಟಗಳನ್ನು ಮರೆತು ಬದುಕುವ ಒಂದು ಮಹಾನ್ ವ್ಯಕ್ತಿ ಅಮ್ಮ. ನಾವು ಪ್ರತಿ ವರ್ಷ ಮದರ್ಸ್ ಡೇ ಆಚರಿಸುತ್ತೇವೆ. ಆದರೆ ಅಮ್ಮನನ್ನು ಗೌರವಿಸುವುದು ಒಂದೇ ದಿನಕ್ಕೆ ಸೀಮಿತವಾಗಬಾರದು. ನಾವು ಪ್ರತಿದಿನವೂ ಅಮ್ಮನ ಜೊತೆ ಸಂತೋಷವಾಗಿ ಮಾತನಾಡಬೇಕು, ಸಹಾಯ ಮಾಡಬೇಕು ಮತ್ತು ಅವರ ತ್ಯಾಗಗಳನ್ನು ನೆನಪಿಸಿಕೊಳ್ಳಬೇಕು.
ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಪ್ರತಿದಿನ ಅವರಿಗೆ ಗೌರವವನ್ನು ಕೊಡೋಣ. ಅವರ ಕನಸುಗಳಿಗೆ ಯಾವತ್ತೂ ಬೆಂಬಲವನ್ನು ನೀಡೋಣ. ಕೊನೆಯದಾಗಿ ಹೇಳುವುದೇನೆಂದರೆ, ಅಮ್ಮನ ಮಡಿಲು ಸ್ವರ್ಗದ ತಾಣ, ಅವಳ ಪ್ರೀತಿ ಚಂದಿರನ ತೇಜೋಮಯ ಕಿರಣ, ನಗುವ ನಿನ್ನದು ನನ್ನ ಬಾಳಿನ ಬೆಳಕು. ಅಮ್ಮನೇ, ನೀನು ನನ್ನ ಜೀವನದ ದಿಕ್ಕು. ಧನ್ಯವಾದಗಳು. ಜಗತ್ತಿನ ಎಲ್ಲ ತಾಯಂದಿರಿಗೆ ಅಮ್ಮಂದಿರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ನಾನು ನನ್ನ ಅಮ್ಮನ ಬಗ್ಗೆ ಹೇಳುವುದಾದರೆ, ನನ್ನಮ್ಮ ಫಲವತ್ತಾದ ಕಪ್ಪು ನೆಲ. ಯಾಕಂತ ಹೇಳಿದ್ರೆ, ನನ್ನಮ್ಮ ದುಡಿಮೆ ದೇವರು ಅಂತ ಹೇಳಿ ದಿನದ 24 ಗಂಟೆಯಲ್ಲಿ 15 ಗಂಟೆಗೂ ಮೀರಿ ಯಾವುದೇ ಊಟ ನಿದ್ದೆ ಹೆಚ್ಚಿನ ಒಂದು ಸಮಯವನ್ನು ನಿಗದಿಪಡಿಸಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಒಂದು ಮನೆಯನ್ನು ಶಕ್ತ ರೀತಿಯಲ್ಲಿ ನಿಭಾಯಿಸುವ ಒಂದು ದೇವತೆ ಅಂತ ಹೇಳ್ಬೋದು. ಅದೇ ರೀತಿ ಮನೆಗೆ ಯಾರೇ ಅತಿಥಿಗಳು ಬಂದರೆ ಅವರಿಗೆ ಒಂದು ರುಚಿಕರವಾದ ಅಡುಗೆಯನ್ನು ಮಾಡಿ ಬಡಿಸುವ ಒಂದು ಅನ್ನಪೂರ್ಣೇಶ್ವರಿ ಹೌದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ನನ್ನ ಗಂಡನ ಮನೆಗೆ ಬಂದ ಮೇಲೆ ನಾನು ಒಂದು ಮನೆಯನ್ನು ಜವಾಬ್ದಾರಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಅಮ್ಮನೇ ಕಾರಣ. ನಾವು ಸಣ್ಣದಿಂದ ಇರುವಾಗ ಎಲ್ಲ ಕೆಲಸ ಕಾರ್ಯಗಳನ್ನು ಅಮ್ಮ ಹೇಳಿಕೊಡ್ತಾ ಇದ್ರು. ಕೃಷಿಯಲ್ಲಿ ಆಗಿರ್ಬೋದು, ಅದೇ ರೀತಿ ದೂರದ ಕಾಡಿಗೆ ಹೋಗಿ ದನಕರಗಳಿಗೆ ಬೇಕಾದ ಮೇವು ತರುವಂಥದ್ದಾಗಿರ್ಬೋದು, ಅದೇ ರೀತಿ ಅಡಿಗೆ ಕೆಲಸ ಆಗಿರ್ಬೋದು, ಪ್ರತಿ ಒಂದನ್ನು ಕೂಡ ಅಮ್ಮ ಹೇಳಿಕೊಡ್ತಾ ಇದ್ರು. ಅಮ್ಮ ಹೇಳ್ತಾ ಇದ್ರು, ನಿಂಗೆ ಮುಂದೆ ಸಿಗುವ ಗಂಡ ಇಂಜಿನಿಯರೇ ಆಗಲಿ ಯಾರೇ ಆಗಲಿ ಅದನ್ನ ಕೆಲವರು ಮುಖ್ಯ ಕೆಲಸಗಳು ಗೊತ್ತಿರಬೇಕು ಅಂತೇಳಿ. ಅದೇ ರೀತಿ ಅಮ್ಮನ ಬಾಯಿ ಹರಕೆ ಅಂತೆ ನನಗೆ ಇಂಜಿನಿಯರ್ ಪತಿಯೇ ಸಿಕ್ಕಿದ್ರು, ಆದರೆ ನನ್ನ ಗಂಡ ಆಗಲಿ ಗಂಡನ ಮನೆಯವರಾಗಲಿ ಯಾವುದೇ ರೀತಿ ಕೆಲಸಕ್ಕೆ ಒತ್ತಡವನ್ನು ಹಾಕ್ತಿರಲಿಲ್ಲ. ಆದರೆ ನಾನು ನನ್ನ ಗಂಡನ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮುಜುಗರ ಇಲ್ಲದೆ ನಾನು ನನ್ನ ಮನೆ ಒಂದು ಕೃಷಿ ಭೂಮಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಮುಖ್ಯ ಕಾರಣ ನನ್ನ ಅಮ್ಮ. ಎಲ್ಲವನ್ನೂ ಕೂಡ ಕೃಷಿ ಚಟುವಟಿಕೆ ತೊಡಗಿಕೊಂಡು ಮನೆಯನ್ನು ಒಂದು ಶಕ್ತ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೇನೆ. ಅದರಿಂದಾಗಿ ಮನೆಗೆ ಒಂದು ಯಾರೇ ಅತಿಥಿಗಳು ಬಂದರೂ ಸಹ ಅವರಿಗೆ ಒಂದು ಅಡಿಗೆಯನ್ನು ಒಂದು 50 ಜನ ಬಂದರೂ ಸಹ ಒಂದು ಅಡಿಗೆ ಮಾಡಿಕೊಡುವಂಥ ಸಾಮರ್ಥ್ಯ ಇದೆ. ಅದನ್ನು ನನಗೆ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ನನ್ನ ಅಮ್ಮನಿಂದಾಗಿ. ಅದರಿಂದ ನನ್ನ ಅಮ್ಮನಿಗೆ ಒಂದು ಉತ್ತಮ ಆರೋಗ್ಯವನ್ನು ಅದೇ ರೀತಿ ಒಂದು ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ಪ್ರೀತಿ, ತ್ಯಾಗ ಮತ್ತು ವಾತ್ಸಲ್ಯದ ಸಾಕಾರ ಮೂರ್ತಿ, ನನ್ನ ಬದುಕಿನ ಮೊದಲನೆಯ ಗುರು, ದಾರಿದೀಪ, ಅನಂತ ಶಕ್ತಿಗಳ ಆಧಾರ ಸ್ತಂಭ. ಬನ್ನಿ, ನಾನು ಹಾರ್ದಿಕ್ ರಾಜ್ ಕೋಡಿ ನನ್ನ ಅಮ್ಮನ ಬಗ್ಗೆ ಹೃದಯದ ಮಾತನ್ನು ಆಡಲು ಇಷ್ಟಪಡುತ್ತೇನೆ. ಕುಟುಂಬದ ಸಂತೋಷಕ್ಕಾಗಿ ತನ್ನ ಆಸೆ ಕನಸುಗಳನ್ನು ತ್ಯಾಗ ಮಾಡಿ ಹಗಲಿರುಳು ಕಷ್ಟಪಡುವ ನನ್ನ ಅಮ್ಮ ತ್ಯಾಗಮಹಿ. 2 ದಿನ ಕೆಲಸಕ್ಕೆ ರಜೆ ಸಿಕ್ಕಿದರೆ ಸಾಕು ಅವರ ಅಮ್ಮನನ್ನು ನೋಡಲು ಓಡುವ ನನ್ನ ಅಮ್ಮನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಪ್ರತಿಕ್ಷಣ ಬದಲಾಗುವ ಈ ಭೂಮಿಯಲ್ಲಿ ಬದಲಾಗದಿರುವುದು ಒಂದೇ, ಅದು ಅಮ್ಮನ ಪ್ರೀತಿ. ನನ್ನ ಬದುಕಿನ ಮೊದಲನೆಯ ಸ್ನೇಹಿತೆ ಅಂದರೆ ಅಮ್ಮ. ಐ ಲವ್ ಯು ಅಮ್ಮ. ಹ್ಯಾಪಿ ಮದರ್ಸ್ ಡೇ. ಅಮ್ಮನ ಪ್ರೀತಿಗೆ ಯಾವ ಪ್ರೀತಿಯೂ ಸರಿಸಾಟಿಲ್ಲ. ಐ ಲವ್ ಯು ಅಮ್ಮ. ಹ್ಯಾಪಿ ಮದರ್ಸ್ ಡೇ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು DRS. ನಾನು ಇವತ್ತು ಅಮ್ಮನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಲಿದ್ದೇನೆ. ಅಮ್ಮ ನನ್ನ ಮೊದಲನೆಯ ಅಮ್ಮ ನನ್ನ ಮೊದಲನೆಯ ದೇವರು. ಅಮ್ಮನ ಸ್ಥಾನವನ್ನು ಈ ವಿಶ್ವದಲ್ಲಿ ಯಾರು ತುಂಬಲಾರರು. ಅಮ್ಮ ಎಂದರೆ ಪ್ರೀತಿ, ಸಹನೆ, ವಿಶ್ವಾಸ ಎಲ್ಲವೂ. ಅಮ್ಮ ನಮ್ಮನ್ನು ಹುಟ್ಟಿನಿಂದಲೇ ಪ್ರೀತಿಯಿಂದ ಸಾಕುತ್ತಾಳೆ. ಹಾಗೆಯೇ ನನಗೆ ಸತ್ಯ, ನೀತಿ, ನಿಯಮ ಎಲ್ಲವನ್ನು ರೂಢಿಗೆ ತರಿಸುತ್ತಾಳೆ. ನನಗೆ ಆ ಈ ಕಲಿಸಿದ ಮೊದಲನೆಯ ಗುರು ಎಂದು ಹೇಳಲು ಇಚ್ಛೆ ಬರುತ್ತೆ. ಅಮ್ಮನ ಬಗ್ಗೆ ಹೇಳಲು ಹೊರಟರೆ ಪುಟಗಳೇ ಸಾಲದು ಎಂದು ನನಗೆ ಅನಿಸಿಕೆ. ನಾವು ಒಂದು ವಿಷಯದಲ್ಲಿ ಖುಷಿ ಪಟ್ಟರೆ ಆಕೆಗೂ ಸಹ ಸಂತೋಷವಾಗುತ್ತದೆ. ಆಕೆ ನಮ್ಮ ಭವಿಷ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ, ಓದುವಿನ ಬಗ್ಗೆ ಚಿಂತೆ ಪಡುತ್ತಾಳೆ. ಹಾಗೆಯೇ ನನಗೆ ಸಿಹಿ ಪದಾರ್ಥಗಳನ್ನು, ಖಾರ ಪದಾರ್ಥಗಳನ್ನು, ತಿನಿಸುವ ಪದಾರ್ಥಗಳನ್ನು ತುಂಬ ಚೆನ್ನಾಗಿ ಮಾಡಿಕೊಡುತ್ತಾಳೆ. ಹಾಗೆಯೇ ನನಗೆ ಹೇಳಲು ಬಾರದಂತಹ
ಕೆಲವು ಕ್ಷಣಗಳು ಇರುತ್ತವೆ, ವರ್ಣಿಸಲಾಗದಂತಹ ಕ್ಷಣಗಳು. ಅಮ್ಮ ತನ್ನ ನೋವನ್ನು ನುಂಗಿ ನನ್ನ ಜೊತೆ ಬೆರೆತು ತನ್ನ ಜೊತೆ ಪ್ರೀತಿಯಿಂದ ಮಾತನಾಡುತ್ತಾಳೆ. ಅಮ್ಮನೇ ನನ್ನ ಮೊದಲನೇ ಗುರು ಎಂದು ಇನ್ನೊಂದು ಸತಿ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತದೆ. ಹೀಗೆ ಹೇಳುತ್ತಾ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಅಮ್ಮನೇ ನನ್ನ ಮೊದಲನೇ ಗುರು, ಅಮ್ಮನೇ ನನ್ನ ದೇವರು. ಜೈ ಹಿಂದ್, ಜೈ ಭಾರತ್. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಯೋಗಿತಾ. ಎಲ್ಲ ಅಮ್ಮಂದಿರಿಗೂ ತಾಯಿಯಂದಿರ ದಿನಾಚರಣೆಯ ಶುಭಾಶಯಗಳು. ನನ್ನಮ್ಮ ನನಗೆ ಪ್ರಪಂಚದಲ್ಲಿ ಸಿಕ್ಕಂತಹ ಅದ್ಭುತ ಗೆಳತಿ. ತನ್ನ ಕನಸುಗಳನ್ನು ಬದಿಗಿಟ್ಟು ತನ್ನ ಮಕ್ಕಳ ಕನಸುಗಳಿಗೆ ಬಣ್ಣ ತುಂಬಿದವರು. ನಾವು ಎಷ್ಟೇ ದೊಡ್ಡವರಾದರೂ ನಮ್ಮಮ್ಮನ ಮುಂದೆ ಇನ್ನೂ ಚಿಕ್ಕ ಮಕ್ಕಳೇ. ನಂಗೆ ಇಷ್ಟೊಂದು ಸರಿ ಅನ್ಸುತ್ತೆ, ನನ್ನಮ್ಮನಿಗೆ ನಾನು ಅಮ್ಮ ಆಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಒಮ್ಮೊಮ್ಮೆ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನನ್ನಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಇಷ್ಟೆತ್ರ ಬೆಳೆಸೋದಕ್ಕೆ. ಆದರೆ ಎಷ್ಟೇ ಕಷ್ಟ ಆದರೂ ಗಿವ್ ಅಪ್ ಮಾಡಿಲ್ಲ. ಆ್ಯಕ್ಚುಲಿ ನನಗೆ ನನ್ನಮ್ಮನೇ ರೋಲ್ ಮಾಡೆಲ್. ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಖುಷಿನೂ ಎಲ್ಲ ಅಮ್ಮಂದ್ರಿಗೆ ಸಲ್ಲಬೇಕು. ಆ್ಯಕ್ಚುಲಿ ಎಲ್ರಿಗೂ ಫ್ರೆಂಡ್ಸ್, ಸಿಬ್ಲಿಂಗ್, ಕಸಿನ್ ಜೊತೆ ಶಾಪಿಂಗ್ ಮಾಡೋದು ಅಂದರೆ ಇಷ್ಟ. ಆದರೆ ನನಗೆ ನನ್ನ ಅಮ್ಮನ ಜೊತೆ ಶಾಪಿಂಗ್ ಮಾಡೋದು, ಊರು ಸುತ್ತೋದು ಅಂದರೆ ತುಂಬಾ ಇಷ್ಟ. ನಾನಂತೂ ನನ್ನ ಅಮ್ಮನ ಜೊತೆ ಕಳೆಯೋ ಪ್ರತಿ ಕ್ಷಣನೂ ಚೆರಿಷ್ ಮಾಡ್ತೀನಿ. ಐ ಲವ್ ಯು ಅಮ್ಮ. ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೈನ್. ನನ್ನ ಜೀವನದ ಈ ಪಯಣದಲ್ಲಿ ನಾನು ಎಷ್ಟೇ ಜನರನ್ನು ಭೇಟಿಯಾಗಬಹುದು, ಎಷ್ಟೇ ಎತ್ತರಕ್ಕೆ ಬೆಳೆಯಬಹುದು, ಆದರೆ ನಿನ್ನ ಮಡಿಲಲ್ಲಿ ಸಿಗುವ ಆ ನೆಮ್ಮದಿ, ಆ ಪ್ರೀತಿ ಜಗತ್ತಿನ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ. ನಾನು ಅದ್ದಾಗ ಕಣ್ಣೀರು ಒರೆಸಿದ್ದು ನೀನು, ನಾನು ಸೋತಾಗ ನಾನಿದ್ದೀನಿ ಅಂತ ಧೈರ್ಯ ತುಂಬಿದ್ದು ನೀನು. ನನ್ನ ಕನಸುಗಳೇ ನಿನ್ನ ಕನಸುಗಳೆಂದು ಬದುಕುತ್ತಿರುವ ನಿನಗೆ ನಾನು ಏನು ಕೊಟ್ಟರೂ ಅದು ಕಡಿಮೆಯೇ. ನಿನ್ನ ಆ ಮೌನದ ಪ್ರೀತಿ, ಆ ನಿಸ್ವಾರ್ಥ ಕಾಳಜಿ ನನ್ನ ಬದುಕಿನ ಅತಿ ದೊಡ್ಡ ಆಸ್ತಿ. ಎಷ್ಟೋ ಸಲ ಹೇಳಬೇಕು ಅಂದುಕೊಂಡಿದ್ದೆ, ಆದರೆ ಇವತ್ತು ಹೇಳ್ತಿದ್ದೀನಿ. ನೀನು ಕೇವಲ ನನ್ನ ತಾಯಿ ಮಾತ್ರವಲ್ಲ ಅಮ್ಮ, ನೀನು ನನ್ನ ಉಸಿರು, ನನ್ನ ಶಕ್ತಿ. ನನ್ನ ಈ ಜನ್ಮವಿಡೀ ನಿನ್ನ ಮಗಳಾಗಿ ಇರುವುದೇ ನನಗೆ ಹೆಮ್ಮೆ. ಈ ಜಗತ್ತಿನಲ್ಲಿ ದೇವರಿಗೆ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮ ಮಾತ್ರ. ತಾನು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ. ನೋವು, ನಲಿವು, ಸೋಲು, ಗೆಲುವು ಎಲ್ಲದಕ್ಕೂ ಒಂದೇ ಭಾವನೆ ಅಮ್ಮ. ಈ ಶಬ್ದವೇ ಸಾಕು ಬದುಕನ್ನು ಬೆಳಗಿಸಲು. ತಾನು ಅರೆಹೊಟ್ಟೆಯಲ್ಲಿದ್ದರೂ ಮಕ್ಕಳು ಹಸಿದಿರಬಾರದು ಎಂದು ಕಷ್ಟಪಡುವವರು ಅಮ್ಮ. ಕೊನೆಯುಸಿರಿರುವ ತನಕ ಎಷ್ಟೋ ಮಕ್ಕಳ ಏಳಿಗೆಗಾಗಿ ಬಯಸುವವರು ಅಮ್ಮ. ಅಮ್ಮನ ಪ್ರೀತಿ, ಅಮ್ಮನ ಕೈತುತ್ತು, ಅಮ್ಮನ ನಿಸ್ವಾರ್ಥ ಕಾಳಜಿ ಇವುಗಳ ಮುಂದೆ ಸಮಾನವಾದ ಇನ್ನೊಂದು ವಸ್ತುವಿರಲಾರದು. ಕಷ್ಟ ಬಂದಾಗ ಸಂತೈಸಿದವರು, ಎಡವಿ ಬಿದ್ದಾಗ ಕೈಕೊಟ್ಟು ಎತ್ತುವವರು, ಪ್ರೀತಿಯ ಮಳೆಗರೆದು ಕಣ್ಣೀರು ಒರೆಸುವವರು ಅಮ್ಮ. ತನ್ನ ಸೋಲುಗಳಲ್ಲೇ ಮಕ್ಕಳ ಗೆಲುವು ಕಾಣುವ ನಿಷ್ಕಳಂಕ ವ್ಯಕ್ತಿತ್ವ ಅಮ್ಮ. ಅಮ್ಮ ನನ್ನ ಜೀವಕ್ಕೆ ಉಸಿರು ಕೊಟ್ಟ ದೇವತೆ. ಅಮ್ಮ ಪ್ರೀತಿಯ ಅನಂತ ಸಾಗರ. ಈ ಜಗತ್ತಿನಲ್ಲಿ ಅಮ್ಮನೇ ಶ್ರೇಷ್ಠ. ಜಗತ್ತಿನ ಎಲ್ಲ ತಾಯಂದಿರಿಗೂ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು. ನಾನು ದೀಪಿಕಾ ಕೇಳಿ. ಎಲ್ಲರಿಗೂ ಅಮ್ಮಂದಿರ ದಿನದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯ ಅಮ್ಮನನ್ನು ಪಡಿಬೇಕಾದ್ರೆ ಪುಣ್ಯ ಬೇಕು. ಅದೇ ಪುಣ್ಯ ಭಾಗ್ಯ ನನಗೆ ಸಿಕ್ಕಿದೆ. ನಮ್ಮ ಅಮ್ಮನಿಗೆ ನಾವು 9 ಜನ ಮಕ್ಕಳಿದ್ದೇವೆ. ಅದರಲ್ಲಿ 6ನೇವಳು ನಾನು. 6 ಹೆಣ್ಣು 3 ಗಂಡು ಮಕ್ಕಳಿದ್ದೇವೆ. ಎಲ್ಲರನ್ನೂ ಅಷ್ಟು ಪ್ರೋತ್ಸಾಹದಿಂದ ಅಮ್ಮ ಸಾಕಿದ್ದಾರೆ, ಸಲಹಿದ್ದಾರೆ. ನಮ್ಮ ಅಮ್ಮನಿಗೆ 17 ಜನ ಮೊಮ್ಮಕ್ಕಳು, 12 ಜನ ಮರಿಮೊಮ್ಮಕ್ಕಳು ಇದ್ದಾರೆ. ಎಲ್ಲರ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿದ್ದಾರೆ ಅಮ್ಮ. ಇಂಥ ಅಮ್ಮನನ್ನು ಪಡಿಬೇಕಾದರೆ ನಮ್ಮದೇ ಭಾಗ್ಯ. ಅಮ್ಮ ಎಂದರೆ ಆಗಸದಷ್ಟು ಎತ್ತರ, ಸಾಗರದಷ್ಟು ಆಳ ಅಂತ ಹೇಳ್ಬೋದು. ಹಾಗೆ ನನ್ನ ಅಮ್ಮನ ಬಗ್ಗೆ ನಾನು ಹೇಳಬೇಕಾದ್ರೆ, ಅವ್ರ ಜೊತೆ ಏನಾದರೂ ಒಂದು ಸ್ವಲ್ಪ ಯಾವುದೇ ವಸ್ತು ಇರಲಿ, ಇಲ್ಲ ತಿನ್ನೋದಾಗಲಿ, ಯಾವುದೇ ಇರಲಿ, ಒಂದು ಸ್ವಲ್ಪ ಇದ್ರೂ ಅದನ್ನು ಎಲ್ರಿಗೂ ಹಂಚಿಕೊಂಡು ತಿನ್ನುವಂಥ ಒಂದು ಒಳ್ಳೆ ಗುಣ ಇದೆ ಅವ್ರ ಹತ್ರ. ಅದು ನನಗೆ ತುಂಬಾ ಇಷ್ಟ ಆಗ್ತದೆ.
ಆಮೇಲೆ ಏನೇ ಒಂದು ಕಷ್ಟ ಬರಲಿ, ಇಲ್ಲ ನಾನಿದ್ದೀನಿ, ಅದನ್ನು ನಾನು ಮಾಡ್ತೀನಿ, ನೀವು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ, ಈ ಥರ ಎಲ್ಲ ಹೇಳ್ತಾರೆ. ಆಮೇಲೆ ತುಂಬ ಮೋಟಿವೇಟ್ ಮಾಡ್ತಾರೆ ನಮಗೆ. ಅಂದರೆ ಕಷ್ಟ ಏನು ಅಂತ ನಮಗೆ ತುಂಬ ತೋರಿಸ್ಕೊಟ್ಟಿದ್ದಾರೆ ಅವರು. ಸೊ ಅವರು ಆವಾಗ ಕಷ್ಟ ಏನು ಅಂತ ತೋರಿಸ್ಕೊಟ್ಟಿದ್ದಕ್ಕೆ ನಾವು ಇವಾಗ ಈ ಥರ ಬೆಳೆದು ನಿಂತಿದ್ದೀವಿ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ, ಹೇಳಲಿಕ್ಕೆ ಪದಗಳೇ ಸಾಕಾಗ್ತಾ ಇಲ್ಲ ನಮಗೆ. ಹಾಗೆ ಇವಾಗಲೂ ಅಷ್ಟೇ ನಮಗೋಸ್ಕರ ಬೇಕಾದಷ್ಟು ದುಡಿತಾರೆ, ನಮಗೋಸ್ಕರ ಏನು ಮಾಡಲಿಕ್ಕೂ ಅವರು ರೆಡಿ ಇದ್ದಾರೆ. ಆಮೇಲೆ ನಾವು ಮನೇಲಿ ಹೇಗೆಂದರೆ ತುಂಬ ಫ್ರೆಂಡ್ಲಿ ಆಗಿರ್ತೀವಿ. ನಾವು ಫ್ರೆಂಡ್ಸ್ ಹೆಂಗಿರ್ತಾರೋ ಅದೇ ಥರ ನಾವು ಮನೆಯಲ್ಲೂ ಇರ್ತೀವಿ, ಎಲ್ಲರೂ ಶೇರ್ ಮಾಡ್ಕೊಳ್ತೀವಿ, ಏನೇ ಇದ್ರೂ ಅಷ್ಟೇ. ಹಾಗೆ ಸೊ ಅಮ್ಮನ ಬಗ್ಗೆ ಹೇಳಬೇಕು ಅಂತ ಹೋದರೆ ಇನ್ನೂ ಸುಮಾರಾಗಿ ಇದೆ, ಆದರೆ ಟೈಮೂ ಸಾಕಾಗ್ತಾ ಇಲ್ಲ. ಸೊ ನನ್ನ ಬದುಕಿನ ದೇವತೆ, ಕಷ್ಟದ ಸಮಯದಲ್ಲಿ ನನ್ನ ಜೊತೆಗಿದ್ದು ಧೈರ್ಯ ತುಂಬಿದ ಒಂದು ಅದ್ಭುತ ಶಕ್ತಿ ಅಂತಲೇ ಹೇಳ್ಬೋದು. ಹ್ಯಾಪಿ ಮದರ್ಸ್ ಡೇ ಅಮ್ಮ, ಐ ಲವ್ ಯು. ಎಲ್ರಿಗೂ ನಮಸ್ಕಾರ. ಇಂದು ಈ ವಿಶೇಷವಾದ ತಾಯಂದಿರ ದಿನಾಚರಣೆಯ ಸಂದರ್ಭದಲ್ಲಿ ನನ್ನ ಅಮ್ಮನ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ನನಗೆ ಬಹಳ ಸಂತೋಷವಾಗ್ತಿದೆ. ಅಂಬ ಎಂಬ ಒಂದು ಪದದಲ್ಲಿ ಪ್ರೀತಿ, ತ್ಯಾಗ, ಸಹನೆ ಮತ್ತು ಶಕ್ತಿ ಎಲ್ಲವೂ ಅಡಗಿದೆ. ನನ್ನ ಜೀವನದಲ್ಲಿ ನಾನು ಏನೇ ಸಾಧನೆ ಮಾಡಿದರೂ ಅದರ ಹಿಂದೆ ನನ್ನ ತಾಯಿಯ ಪ್ರೋತ್ಸಾಹ ಮತ್ತು ಆಶೀರ್ವಾದ ಇದೆ. ನಾನು 20 ವರ್ಷದವನಾಗಿದ್ದರೂ ಹಲವು ವಿಶ್ವ ದಾಖಲೆಗಳನ್ನು ಮಾಡುವಷ್ಟು ಮಟ್ಟಿಗೆ ನಾನು ಬಂದಿದ್ದೇನೆ ಅಂತ ಹೇಳಿದರೆ ನನ್ನ ತಾಯಿಗೆ ಒಂದು ಕಾರಣ. ನಾನು ಕೆಲವೊಮ್ಮೆ ಸೋತಾಗ ನನಗೆ ಧೈರ್ಯ ಕೊಟ್ಟವರು ನನ್ನ ಅಮ್ಮ. ನಾನು ಗೆದ್ದಾಗ ನನಗಿಂತ ಹೆಚ್ಚು ಸಂತೋಷ ಪಟ್ಟವಳು ಕೂಡ ನನ್ನ ಅಮ್ಮನೇ. ಅವರು ನನಗೆ ಕೇವಲ ತಾಯಿ ಮಾತ್ರ ಅಲ್ಲ, ಒಳ್ಳೆಯ ಶಿಕ್ಷಕಿ, ಸ್ನೇಹಿತೆ ಮತ್ತು ಮಾರ್ಗದರ್ಶಕಿ ಹೌದು. ನನ್ನ ಅಭ್ಯಾಸ ಮತ್ತು ದಾಖಲೆಗಳಿಗಾಗಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಎನ್ನುವುದು ನನಗೆ ಮಾತ್ರ ಗೊತ್ತು. ಕೆಲವೊಮ್ಮೆ ತಮ್ಮ ವಿಶ್ರಾಂತಿಯನ್ನು ಬಿಟ್ಟು ನನ್ನ ಕನಸುಗಳಿಗೆ ಶಕ್ತಿ ನೀಡಿದ್ದಾರೆ. ಅದೇ ರೀತಿ ಅದಕ್ಕಾಗಿ ನಾನು ಯಾವತ್ತಿಗೂ ನನ್ನ ಅಮ್ಮನಿಗೆ ಋಣಿ. ಇಂದು ನಾನು ಹೆಮ್ಮೆಯಿಂದ ಏನು ಹೇಳ್ಕೊಳ್ಬೇಕು ಅಂತ ಹೇಳಿದರೆ, ನನ್ನ ಯಶಸ್ಸಿನ ಮೊದಲ ಕಾರಣ ನನ್ನ ಅಮ್ಮ. ಪ್ರತಿಯೊಬ್ಬ ಮಕ್ಕಳಿಗೂ ಜೀವನದಲ್ಲೂ ತಾಯಿ ದೇವರ ಸಮಾನರು. ಅಮ್ಮನ ಪ್ರೀತಿ ಯಾವತ್ತೂ ಸ್ವಾರ್ಥರಹಿತ. ಅವರ ಆಶೀರ್ವಾದ ಇದ್ದರೆ ಯಾವುದೇ ಕನಸು ಅಸಾಧ್ಯವಲ್ಲ. ಸೊ ನಾನು ಕೊನೆಯಲ್ಲಿ ನನ್ನ ಪ್ರೀತಿಯ ಅಮ್ಮನಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೂ ಎಲ್ಲ ಅಮ್ಮಂದಿರಿಗೂ ತಾಯಂದಿರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ಸ್ಮಿತಾ ದಿನಾಕರ್. ಭೂಮಿ ಮೇಲೆ ಇರುವಂತ ಎಲ್ಲ ಅಮ್ಮನವ್ರಿಗೆ ಹ್ಯಾಪಿ ಮದರ್ಸ್ ಡೇ. ಹಾಗೆ ನನ್ನ ಅಮ್ಮಂಗೂ ಸಹ ವೆರಿ ಸ್ಪೆಷಲ್ ಹ್ಯಾಪಿ ಮದರ್ಸ್ ಡೇ. ಅಮ್ಮನ ಬಗ್ಗೆ 2 ನಿಮಿಷದಲ್ಲಿ ಹೇಳಿ ಮುಗಿಸಿಕೆ ಆದುಲೆ, ಯಾಕಂದ್ರೆ ಈ ಜನ್ಮಲ್ಲಿನೇ ಅಮ್ಮನ ಋಣ ತೀರ್ಸಿಕೆ ಆಗುವಂಥದ್ದಲ್ಲ. ಸೊ 2 ನಿಮಿಷದಲ್ಲಿ ತುಂಬಾ ಕಷ್ಟ ಹೇಳಿ ಮುಗಿಸೋದು. ಬಟ್ ಇನ್ಸ್ಪಿರೇಷನ್ ಅಂತ ಹೇಳಿ ಅಮ್ಮನ ಬಗ್ಗೆ ತಕೊಂಡು ಹೋಗ್ತಾ ಹೇಳಿದ್ರೆ, ನಾನ್ ಸ್ಟಾಪ್ ಕೆಲಸ, 24 hours ಕೂಡ ಕೆಲಸ ಮಾಡುವಂತ ಒಂದು ಬ್ಯೂಟಿಫುಲ್ ವುಮೆನ್ ಅಂತಾನೆ ಹೇಳಬೇಕು, ಸ್ಟ್ರಾಂಗ್ ವುಮೆನ್. ಇಡೀ ಫ್ಯಾಮಿಲಿನ ನೋಡಿಕೊಂಡು ತನ್ನ ಅವಕ್ಕೆ ಎಂತ ಕಷ್ಟ ಉಂಟು, ಎಂತ ಕಷ್ಟ ಎಲ್ಲ ಯಾವುದನ್ನು ಲೆಕ್ಕ ಮಾಡದೆ, ಅವಕ್ಕೆ ಎಂತ ಬೇಕು ಏನು ಬೇಡ ಎಂತ ಸಹ ಯೋಚನೆ ಮಾಡದೆ ಫ್ಯಾಮಿಲಿಗೋಸ್ಕರ ಇಡೀ ಲೈಫ್ನನ್ನೇ ಒಂದು ಲೈಕ್ ತ್ಯಾಗ ಮಾಡುವಂತ ಒಂದು ಒಮ್ಮೆ ಅಂತ ಹೇಳಿದ್ರೆ ಅದು ಅಮ್ಮನೇ. ಸೊ ಎಂಥದೇ ಕಷ್ಟ ಕೊಡಲಿ, ಎಂತ ಸಿಚುವೇಶನ್ ಬರಲಿ, ಅಮ್ಮ ಮಕ್ಕಳ ಯಾವತ್ತೂ ಸಹ ಬಿಟ್ಟು ಕೊಡ್ತಿಲ್ಲ, ಹಾಗೆ ಫ್ಯಾಮಿಲಿನ ಸಹ ಯಾವತ್ತೂ ಬಿಟ್ಟು ಕೊಡ್ತಿಲ್ಲ. ಸೊ ನಂಗೆ ಇನ್ಸ್ಪಿರೇಷನ್ ಎಂತಂದ್ರೆ, ನಾ ಇಂದು ಎಂಥದ್ದು ಸಿಚುವೇಶನ್ ಬಂದರು ಸಹ ನಾನು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಕೊಂಡೆ, ಸ್ಟ್ರಾಂಗ್ ಆಗಿ ಎಲ್ಲನೂ ಹ್ಯಾಂಡಲ್ ಮಾಡಣೆ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ರೀಸನ್ ಅಮ್ಮ. ಯಾಗ ಅಮ್ಮನ ಜೊತೆ ತುಂಬಾ ಕ್ಲೋಸ್ ಆಗಿ ಸ್ಟಾರ್ಟ್ ಆದೆ, ಯಾಗ ಎಲ್ಲನೂ ಶೇರ್ ಮಾಡಿಕೆ ಸ್ಟಾರ್ಟ್ ಮಾಡಿದೆ. ಸೊ ಅಂದಿಂದ ನಂಗೆ ಅಮ್ಮ ಪ್ರತಿಯೊಂದು ವಿಷಯ ಸಹ ಗೈಡ್ ಮಾಡಿಕೊಂಡೇ ಬಂದೆ. ಇವನ್ ನಾನು ಸಣ್ಣದಿಂದಲೂ ಸಹ ನಂಗೆ ಗೈಡ್ ಮಾಡಿಕೊಂಡು ಬರ್ತಿದ್ದ. ಬಟ್ ಆಗ ನಾನು ಅಷ್ಟಾಗಿ ಅಮ್ಮನ ಜೊತೆ ಕ್ಲೋಸ್ ಇದ್ದೆ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ತಿದ್ದೆ, ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ತಿದ್ದೆ, ಹಠ ಮಾಡ್ತಿದ್ದೆ, ಅಮ್ಮಗೆ ರಿಟರ್ನ್ ಮಾತಾಡ್ತಿದ್ದೆ, ಬೊಯ್ಯುತ್ತಿದ್ದೆ. ಸೊ ಇದಕ್ಕೆಲ್ಲ ನಾನು ಸಾರಿ ಕೇಳಿದೆ, ಸಾರಿ ಅಮ್ಮ, ಎಂತ ಹೇಳೋದು ಗೊತ್ತಾಗ್ತಿಲ್ಲ ಅಮ್ಮನ ಬಗ್ಗೆ. ಸೊ ನನ್ನ ಈ ಭೂಮಿಗೆ ತಂದು ನಂಗೊಂದು ಬ್ಯೂಟಿಫುಲ್ ಲೈಫನ್ನ ಕೊಟ್ಟು ನನ್ನ ಒಂದು ಈ ಪೊಸಿಷನ್ ನಿಲ್ಲಿಸಿ ಅಂತ ನನ್ನ ಅಮ್ಮಂಗೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆ್ಯಂಡ್ ಹ್ಯಾಪಿ ಮದರ್ಸ್ ಡೇ, ಲವ್ ಯು. ಎಲ್ಲರಿಗೂ ನಮಸ್ಕಾರ.
ಹುಟ್ಟಿನಿಂದ ಯಾವ ಮಗು ಕೆಟ್ಟದಲ್ಲ, ಕೆಟ್ಟತನ ಅದರ ಜನ್ಮ ಉದ್ದೇಶವೂ ಅಲ್ಲ, ಆದರೆ ಆಯಾಯ ಪರಿಸರವು ಆ ಮಗುವಿಗೆ ತಿರುವು ನೀಡುತ್ತದೆ. ಅದೇ ತರಹ ನಮ್ಮ ಜೀವನಕ್ಕೆ ಭದ್ರ ಬುನಾದಿಯಾಗುವಂತಹ ಸುಸಂಸ್ಕೃತವಾದ ಸುಂದರವಾದ ಪರಿಸರವನ್ನ ಕಲ್ಪಿಸಿಕೊಟ್ಟವರು ನಮ್ಮಮ್ಮ. ಬಾಲ್ಯದಲ್ಲಿಯೇ ಹಸಿಮಣ್ಣಿನ ಗೋಡೆಗಳಂತಿದ್ದ ನಮ್ಮ ಮನಸ್ಸಿಗೆ ನೈತಿಕ, ಧಾರ್ಮಿಕ, ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಸನ್ಮಾರ್ಗವನ್ನ ತೋರಿಸಿಕೊಟ್ಟವರು. ಅಮ್ಮ ಎಂಬ ಪದವೇ ತ್ಯಾಗದ ಸಂಕೇತ. ಸದಾ ಮಕ್ಕಳ ಯಶಸ್ಸಿಗಾಗಿ ಹಾತೊರೆಯುವ ಅಮ್ಮನ ತ್ಯಾಗ ಮತ್ತು ಪ್ರೀತಿಗೆ ಸರಿಸಮಾನಾದುದು ಬೇರ್ಯಾವುದೂ ಇಲ್ಲ. ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಬದಿಗಿಟ್ಟು ಹಗಲು ರಾತ್ರಿ ಎನ್ನದೆ ಶ್ರಮಿಸುತ್ತಾರೆ. ಇಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಯಾವುದೇ ವಿಚಾರಗಳಲ್ಲೂ ಒತ್ತಡವನ್ನು ಹೇರದೆ ಪ್ರೀತಿಯಿಂದಲೂ ಎಲ್ಲ ಜೀವನ ಮೌಲ್ಯಗಳನ್ನ ಕಲಿಯಬಹುದು ಎಂಬುದಕ್ಕೆ ನನ್ನಮ್ಮನೆ ಉತ್ತಮ ನಿದರ್ಶನ. ಇಂದಿಗೂ ಕೂಡ ಹಲವಾರು ಸಾಂಸ್ಕೃತಿಕ ಹಾಗೂ ಇನ್ನಿತರ ಕಲಾಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವುದು ಮಕ್ಕಳಾದ ನಮಗೆ ನಮ್ಮಮ್ಮನನ್ನ ನೋಡಲು ಬಹಳಷ್ಟು ಹೆಮ್ಮೆ ಎನಿಸುತ್ತದೆ. ಇಂತಹ ಅಮ್ಮನಿರುವಾಗ ನಮ್ಮ ಜೀವನಕ್ಕೆ ಬೇರಾರು ಮಾದರಿ ಬೇಡ, ಏಕೆಂದರೆ ನಮ್ಮಮ್ಮನೇ ನಮ್ಮ ಜೀವನಕ್ಕೆ ಮಾದರಿ. ನಮ್ಮ ಜೀವನವನ್ನ ರೂಪಿಸಿದ ನನ್ನಮ್ಮನಿಗೂ ಹಾಗೂ ಎಲ್ಲ ತಾಯಿಯಂದಿರಿಗೂ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು, ವಂದನೆಗಳು. ನನ್ನ ಅಮ್ಮನ ಹೆಸರು ಪಾರ್ವತಿ. ನನ್ನ ಅಮ್ಮನಿಗೆ ಇವಾಗ 84 ವರ್ಷ ವಯಸ್ಸು. ಅಮ್ಮನ ಬಗ್ಗೆ ಹೇಳಲು ನನಗೆ 2 ನಿಮಿಷ ಸಾಲದು. ಅಮ್ಮ, ನೀನು ನನ್ನ ಜೀವಕ್ಕೆ ಉಸಿರು ಕೊಟ್ಟ ದೇವತೆ. ಅಮ್ಮನ ಮಡಿಲು ನನಗೆ ಸ್ವರ್ಗದ ತಾಣ. ಲೆಕ್ಕ ಬರದ ಅಮ್ಮನಿಗೆ 1 ರೊಟ್ಟಿ ಕೇಳಿದರೆ 2 ರೊಟ್ಟಿ ತಿನ್ನಿಸುವಳು. ಒದ್ದೆಯಲ್ಲಿ ಅಮ್ಮ ಮಲಗಿ ಬೆಚ್ಚಗಿನ ಅಪ್ಪುಗೆಯಲ್ಲಿ ನನ್ನ ನಿದ್ರಿಸಿದೆ. ನನ್ನ ಜೀವನದ ಘೋರ ಘಟನೆಯಲ್ಲಿಯೂ ತಾಳ್ಮೆ, ಧೈರ್ಯ, ಸಂಸ್ಕಾರ ಎಂಬ ಅಮೃತ ಧಾರೆ ಎರೆದು ಒಳ್ಳೆಯ ಕೃಷಿಕಳು, ಹೈನುಗಾರಿಕೆಯೂ ವ್ಯಾಪಾರವೂ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ವಿದ್ಯೆಯನ್ನು ಕಲಿಸಿ ಸಮಾಜಕ್ಕೆ ನನ್ನಿಂದ ಒಂದಿಷ್ಟು ಅನ್ನುವ ರೀತಿಯ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಮಕ್ಕಳೊಂದಿಗೆ ಉತ್ತಮ ಜೀವನ ನಡೆಸುವಂತೆ ಮಾಡಿದ ನನ್ನ ಅಮ್ಮನಿಗೆ ಇನ್ನೊಂದು ಜನ್ಮವಿದ್ದರೂ ಚಿರಋಣಿಯಾಗಿರುವೆ. ನನ್ನ ದೇವತೆ ನನ್ನ ಅಮ್ಮ. ಸದಾ ನಿನ್ನ ಪಾದದಡಿಯಲ್ಲಿ ಇರಲು ಬಯಸುವೆ ಮುದ್ದು ಅಮ್ಮ. ಅಮ್ಮ, ಸದಾ ನಿಮಗೆ ಚಿರಋಣಿಯಾಗಿರುವೆ. ಐ ಲವ್ ಯು ಅಮ್ಮ.